ಜಾಗೃತಿ ಮತದಾರರು ಆ ದೇಶ ಇವತ್ತಿಗೆ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಯಾವ ದೇಶದಲ್ಲಿ ಜಾಗೃತಿ ಮತದಾರರಿದ್ದಾರಲ್ಲ ಆ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಯಾವ ದೇಶದಲ್ಲಿ ಮತದಾರ ಜಾಗೃತಿ ಇಲ್ಲೋ ಅವನು ದುಡ್ಡಿಗಾಗಿನೋ ಧರ್ಮಕ್ಕಾಗಿನೋ ಜಾತಿಗಾಗಿನೋ ಓಟ್ ಹಾಕ್ಬಿಟ್ಟು ಬೆಳಿಗ್ಗೆ ಹೋಗಿ ಎಲ್ಲರ ಮನೆ ಮದುವೆಗೆ ಕೈ ಕಟ್ಕೊಂಡು ದಪ್ಪ ಅಣ್ಣ ಅಪ್ಪ ತಮ್ಮ ಎಲ್ಲ ಹೇಳ್ತಿರ್ತಾನೆ, ಅವನ ಕೆಲಸ ಆಗೋದಿಲ್ಲ. ನೀವು ಇವತ್ತು ಕೂಗಿ ಹೇಳಬೇಕಾಗಿದೆ, ನೀವು ಗಟ್ಟಿ ಧ್ವನಿಯಲ್ಲಿ ಹೇಳಬೇಕಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 35ರಿಂದ 40 ಸಾವಿರ ಜನ ಮತದಾರರು ಅಂಗವಿಕಲರಿದ್ದೀವಿ. ಎಲ್ಲ ಕ್ಷೇತ್ರಗಳಲ್ಲೂ 10,000 ಜನ ಇದ್ದೀವಿ ನಾವು. ಏನೇಳಿ ಎಲ್ಲ ಕ್ಷೇತ್ರಗಳಲ್ಲೂ 10,000 ಜನ ಮತದಾರರಿದ್ದೀವಿ. ನಾಳೆ ಚುನಾವಣೆ ಬರೀ ನೋಡ್ತೀವಿ ಮಕ್ಕಳ ನಿಮಗೆ ಅಂತ ಒಂದು ಅವಾಜನ್ನು ಹಾಕಿ ಯಾಕೆ ನಿಮ್ಮ ಕೆಲಸಗಳಾಗೋದಿಲ್ಲ ನಾವು ನೋಡ್ತೀವಿ. ಬಹುಶಃ ನಾವು ನೀವು ಯಾರು ಕೂಡ ಯಾರ ಹಕ್ಕನ್ನು ಕೂಡ ಕಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿಲ್ಲ. ಅಂಗವಿಕಲರಿಗೆ, ಶೋಷಿತರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಮಹಿಳೆಯರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾದಂಥ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆ ಹಕ್ಕುಗಳನ್ನು ಜಾರಿ ಮಾಡಿದರೆ ಸಾಕು. ಸಂಘಟನೆ ಮಾಡೋದಲ್ಲ, ಬೇರೆ ಬೇರೆಯವರನ್ನು ಒಗ್ಗೂಡಿಸಿಕೊಂಡು ಮಾಡುವಂಥದ್ದು ಒಂದು ಸಂಘಟನೆ. ಈ ತರ ಇಂಥ ಒಂದು ಸಂಘಟನೆಯನ್ನು ಇವತ್ತು ಚಿತ್ರದುರ್ಗ ಜಿಲ್ಲೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತ ಜಿಲ್ಲಾಧ್ಯಕ್ಷರಾಗಿರುವಂತ MS ಪಾಪಣ್ಣವರೇ, ಯಾಕೆಂದ್ರೆ ಅವ್ರನ್ನ ಬಹಳ ಇಲ್ಲಿ ನಾವು ಗೌರವಿಸಬೇಕಾಗ್ತದೆ. ಎಲ್ಲ ಸಂಘಟನೆಯವರು ಅವ್ರ ಜೊತೆಗೆ ಬೆಂಬಲಕ್ಕಿದ್ದಾರೆ. ಜೊತೆಗೆ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಜಿಲ್ಲಾ ಪದಾಧಿಕಾರಿಗಳೇ, ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ಹಾಗೂ ಪೊಲೀಸ್ ಇಲಾಖೆಯ ಬಂಧು ಬಾಂಧವರೇ, ಮತ್ತು ಈ ವೇದಿಕೆಗೆ ಯಾವಾಗಲೂ ನಾನು ಸುಮಾರು ಇಲ್ಲಿ 2 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಸತತ ಸಂಪರ್ಕದಲ್ಲಿ ಇರೋದ್ರಿಂದ ಗೊತ್ತಾಗ್ತಾ ಇದೆ. ಈ ಸಾಮಾಜಿಕ ಹೋರಾಟಗಾರರಾಗಿರುವಂತ ಜಾಕೀರ್ ಹುಸೇನ್ ಸರ್ ಅವರು, ಮತ್ತೆ ಮೊಹಮ್ಮದ್ ಅಲಿ ಸಾಹೇಬರು, ಮತ್ತೆ ನಮ್ಮ ಆಸಿಫ್ ಸಾಹೇಬರು, ಅನೇಕ ಹಿರಿಯರು, ನಮ್ಮ ಅರುಣ್ ಕುಮಾರ್ ಸರ್, ಎಲ್ಲರೂ ಈ ಒಂದು ಒಕ್ಕೂಟದ ಬೆಂಬಲಿಗಿದ್ದು ಬಹಳ ಸಂತೋಷ ಅನಿಸುತ್ತೆ. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಸಂವಿಧಾನ ಬಂದು 60 ವರ್ಷಗಳು ಗತಿಸಿದ್ವು. RPWD ಕಾಯ್ದೆ ಬಂದು ಆಲ್ರೆಡಿ 10 ವರ್ಷ ಗತಿಸಿ ಹೋಯಿತು. ಇವತ್ತು ನೋಡಿ, ಯಾಕಂದ್ರೆ ನಾನು ಎಲ್ಲಾ ವಿಷಯಗಳನ್ನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ನಾವು ವೈಜ್ಞಾನಿಕವಾಗಿ ಭಾರತದ ಮೊದಲ ಪ್ರಜೆ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮಂದಿ ಯಾರು ಹೇಳ್ತಾರೆ ಹೇಳ್ರಪ್ಪ? ಭಾರತ ಪ್ರಜೆ ಯಾರು ಹೇಳ್ರಿ ಮೇಡಮ್? ಭಾರತದ ಪ್ರಜೆ ಯಾರು? ಮೊದಲ ಪ್ರಜೆ ಯಾರು? ಯಾರೇ? ಎಲ್ರು ಹೇಳ್ತಾರೆ ಭಾರತದ ಮೊದಲ ಪ್ರಜೆ ರಾಷ್ಟ್ರಪತಿಗಳು ಅಂತ. ಯಾವ ವೈಜ್ಞಾನಿಕತೆಯಿಂದ ಹೇಳ್ತಾರೆ ಅದನ್ನ? ಈಗ ಇತ್ತೀಚಿನ ವೈಜ್ಞಾನಿಕ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ,